ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ಏನು ವಿಶೇಷ ವೀಡಿಯೋ ಮಾಡೋಕ್ಕೆ ಅಂದರೆ ವಿಶೇಷ ಏನೂ ಇಲ್ಲ, ಸುಮ್ಮನೆ ಜಸ್ಟ್ ಹಂಗೆ ಒಂದು ಮಿನಿ ಲಾಗ್ ಥರ ಮಾಡಿದ್ದೆ. ನಾನು ನನ್ನ ಮಗಳದ್ದು ಇಬ್ಬರಿದೆ. ಸೊ ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಲ್ವ. ಸೊ ನಿಮ್ಗೆ ಒಂದು ಸ್ವಲ್ಪ ನಾನು ಏನೇನು ಮಾಡಿದೆ ಅಂತ ತೋರಿಸೋಣ ಅಂತ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮನೇಲಿ ಸುಮ್ಮನೆ ಕೂತಿದ್ವಿ, ಏನು ಮಾಡೋದು ಅಂತ ಗೊತ್ತಾಗ್ದೇನೆ ಓಕೆ ಸುಮ್ಮನೆ ಕೂತಿದ್ದಾಗ ನನ್ನ ಮಗಳು ಫೋನು ಅಂತ ಹೇಳ್ತಾಯಿದ್ಲು. ಅವಳು ಆ್ಯಕ್ಚುಲಿ ಫೋನ್ ಜಾಸ್ತಿ ನೋಡಲ್ಲ, ನಾನು ಅವಳಿಗೆ ಫೋನ್ ತೋರಿಸಲ್ಲ. ಸುಮ್ಮನೆ ಅವಳು ಅಡಿಕ್ಟ್ ಆಗ್ತಾಳೆ ಅಂತೇಳ್ಬಿಟ್ಟು ಯಾವಾಗಲೂ ಆಟ ಆಡಿಸ್ತಾ ಇರ್ತೀನಿ. ನಾನು ಜಾಸ್ತಿ ಫೋನ್ ಆ ಥರ ಎಲ್ಲ ಕೊಡಲ್ಲ. ಮತ್ತು ಕೊಡಲ್ಲ ಅನ್ನೋದಕ್ಕೆ ಇನ್ನೊಂದು ಕಾರಣ, ನೆಟ್ಟು ಜಾಸ್ತಿ ಇಲ್ಲ ನನ್ನದ್ರಲ್ಲಿ. ಸೊ ನಾನೇ ಏನಾದರೂ ಸ್ವಲ್ಪ ಇನ್ಸ್ಟಾದಲ್ಲಿ ನೋಡಿದೆ ಅಂದ್ರೇ ಖಾಲಿಯಾಗಿ ಹೋಗ್ಬಿಡುತ್ತೆ. ಇನ್ನು ಯೂಟ್ಯೂಬಲ್ಲಿ ವೀಡಿಯೋ ಪೋಸ್ಟ್ ಮಾಡಬೇಕು ಅಂದರೆ ನೆಟ್ ಅವಶ್ಯಕತೆ ತುಂಬ ಇದೆ. ಸೊ ಅವಳಿಗೆ ಜಾಸ್ತಿ ನಾನು ಫೋನ್ ಕೊಡೋಕ್ಕೆ ಹೋಗಲ್ಲ. ಹೀಗೆ ಇರಬೇಕಾದ್ರೆ ಒಂದು ಸಲ ಫೋನ್ ಕೊಟ್ಟಿದ್ದೆ, ಅವ್ರ ಅಪ್ಪನ ಫೋನು. ಅದರಲ್ಲಿ ಆ್ಯಕ್ಚುಲಿ ನೆಟ್ ಇರಲಿಲ್ಲ. ಸರಿ ನಾನು ವೈಫೈ ಕನೆಕ್ಟ್ ಮಾಡ್ಕೊಂಡಿದ್ದೆ. ವೈಫೈ ಆಫ್ ಮಾಡಿದ ತಕ್ಷಣ ಅದು ಫೋನಲ್ಲಿ ವೀಡಿಯೋ ಆಫ್ ಆಗುತ್ತಲ್ವ, ಸಿಕ್ಕಾಪಟ್ಟೆ ಕೋಪ ಮಾಡ್ಕೊತಾಳೆ. ಅಮ್ಮ ಹಾಕು ಅಂತ ಇಷ್ಟು ರಗಳೆ ಕೊಟ್ಟಳು. ಸಖತ್ತು ಕೋಪ ಮಾಡ್ಕೊತಾಳೆ. ನಾನು ಯಾಕೆ ಈ ಥರ ಮಾತಾಡ್ತಾಯಿದ್ದೀನಿ ಅಂದ್ಕೊಂಡಿದ್ದೀರಾ? ಅಂದ್ಕೊಳಕ್ಕೆ ಹೋಗ್ಬೇಡಿ. ನನಗೆ ಆ್ಯಕ್ಚುಲಿ ಊರಿಗೆ ಹೋದಾಗಿಂದನೂ ಹುಷಾರಿಲ್ಲ, ಜಾಸ್ತಿ ಕೆಮ್ಮು, ಗಂಟಲು ನೋವು ಮತ್ತು ಕೋಲ್ಡು ಈ ಥರ ಆಗಿರೋದ್ರಿಂದ ಇನ್ನೂ ವಾಯ್ಸು ಸರಿಯಾಗಿಲ್ಲ. ಒಂದೊಂದು ಸಲ ಆ ಥರ ಆಗುತ್ತೆ. ಏನಪ್ಪ ಇವಳು ಯಾವಾಗಲೂ ರೋಗ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಚೆನ್ನಾಗಿದ್ದೀನಿ, ಬಟ್ ನನಗೆ ಸ್ವಲ್ಪ ಕೋಲ್ಡ್ ಜಾಸ್ತಿ. ಡಸ್ಟ್ಗಾಗಲಿ ಅಥವಾ ಇನ್ನೊಂದು ಒಂದು ಸ್ವಲ್ಪ ನೀರು ಚೇಂಜ್ ಆದರೆ ಕೋಲ್ಡ್ ಆಗುತ್ತೆ. ಸರಿ, ಹಬ್ಬದ ದಿನ ಪೂಜೆ ಮಾಡೋಣ ಅಂತ ಎಲ್ಲನೂ ರೆಡಿ ಮಾಡಿಕೊಂಡು ಪೂಜೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಆವತ್ತು ನಾನು ಮತ್ತು ನಮ್ಮ ಹಸ್ಬೆಂಡ್ ಸ್ವಲ್ಪ ಹಂಗೆ ಕೆರೆಗೆ ಪಡ್ಕೊಂಡಿದ್ವಿ. ಅವರು ಏನೂ ಮಾಡಲಿಲ್ಲ ಮನೆಯಲ್ಲಿ. ಅಟ್ಲೀಸ್ಟ್ ಅವ್ರು ಪೂಜೆನಾದರೂ ಮಾಡ್ತಾಯಿದ್ರು. ಸಿಟ್ಟು ಮಾಡ್ಕೊಂಡಿದ್ದೆ ಅಲ್ವ, ನಾನು ಪೂಜೆ ಮಾಡಿ ಅಂತ ಹೇಳಲಿಲ್ಲ. ಸರಿ ಆಯಿತು ಅಂತ ನಾನೇ ಎಲ್ಲ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಅಡುಗೆನೂ ಮಾಡಿಕೊಂಡು ಎಲ್ಲ ನಾನೇ ಮಾಡಿದೆ. ಸ್ವಲ್ಪ ಸುಸ್ತಾಯಿತು ಅವತ್ತು. ಓಕೆ, ಪೂಜೆ ಎಲ್ಲ ಆಯಿತು. ಹೆಣ್ಮಕ್ಳು ನೈಟಿಯಲ್ಲಿ ಪೂಜೆ ಮಾಡಬಾರ್ದಂತೆ. ಹಾಗೆ ಸುಮ್ಮನೆ ಒಂದು ಹಳೆ ಡ್ರೆಸ್ ಹಾಕ್ಕೊಂಡು ಪೂಜೆ ಮಾಡಿದೆ. ನಾನು ನನ್ನ ಮಗಳಿಗಂತೂ ತುಂಬಾ ದೇವ್ರ ಭಕ್ತಿ. ನೀವೇ ನೋಡಿರ್ಬೋದು, ತುಂಬ ವೀಡಿಯೋದಲ್ಲಿ ನಾನು ಹಾಕಿದ್ದೀನಿ. ಯಾರು ನೋಡಿಲ್ಲ ಅವರೆಲ್ಲ ಚೆಕ್ ಮಾಡಿ. ನನ್ನ ಮಗಳು ಭರ್ಜರಿ ಪೂಜೆ ಮಾಡ್ತಾಳೆ. ಅದಾದಮೇಲೆ ಅಡುಗೆ ಬಂದು ಪಲಾವ್ ಮಾಡಿ, ಹೆಸರುಬೇಳೆ ಪಾಯಸ ಮತ್ತು ಕೋಸಂಬರಿ ಮಾಡಿದ್ದೆ. ನಾನು ಅದನ್ನು ಕೂಡ ದೇವ್ರಿಗಿಟ್ಟು ಪೂಜೆ ಮಾಡಿದ್ದೆ, ಬಟ್ ನಾನು ಹಾಕಿಲ್ಲ ವೀಡಿಯೋ ಅಷ್ಟೇ. ಅದಾದಮೇಲೆ ಇನ್ನೇನು ಏನು ಗೊತ್ತಾ, ಮಾವಿನೆಲೆ ತರೋಕ್ಕೆ ಅಂತ ಮಾರ್ಕೆಟಿಗೆ ಹೋದರೆ ಅಲ್ಲಿ ಬರೀ ಒಂದು 4 ಪೀಸ್ಗೆ 4 ಕಡ್ಡಿಗೆ 20 ರೂಪಾಯಿ ತಗೋತಾರೆ. ಪೀಸ್ ಅದೇ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಅದಂಗೆ ಫ್ಲೋವಲ್ಲಿ ಬಂದ್ಬಿಡ್ತು. ಆಮೇಲೆ ಸರಿ, ಸಂಜೆ ಅವ್ರ ಅಪ್ಪ ಇರಲಿಲ್ವಲ್ಲ, ಪಾಪು ತುಂಬ ರಗಳೆ ಮಾಡ್ತಾಯಿದ್ಲು ಅಂತೇಳ್ಬಿಟ್ಟು ಸುಮ್ಮನೆ ಹಿಂಗೆ ಹೋಗೋಣ ಹೊರಗಡೆ ಅಂತೇಳ್ಬಿಟ್ಟು ಕರ್ಕೊಂಡೋಗಿದ್ವಿ. 9 ಆಗಿತ್ತು. ನಾನು ಒಬ್ಬಳೇ ಕರ್ಕೊಂಡೋಗಿದ್ದೆ. 9 ಆಗಿತ್ತು. ಅದಾದಮೇಲೆ ಮನೆಗೆ ಬಂದ್ವಿ. ಮತ್ತು ಮಾರ್ನಿಂಗ್ ಎದ್ದು ಅವ್ರ ಅಪ್ಪ ಡ್ಯೂಟಿಗೆ ಹೋದರು. ಇನ್ನೇನು ಮಾಡೋದು, ನಾನು ಒಬ್ಬಳೇ ಅಂದ್ಕೊಂಡು ಸರಿ ಆಯಿತು. ನನ್ನ ಮಗಳು ಜಾಸ್ತಿ ಅವಳೇನಾದರೂ ಏನೂ ಮಾಡಿಲ್ಲ ಅಂದರೆ ಫೋನ್ ಕೇಳ್ತಾಳೆ ಸುಮ್ಮನೆ ಕೂತಿದ್ರೆ. ಅದಕ್ಕೋಸ್ಕರ ಕಿಚನ್ ಐಟಮ್ಸ್ ಎಲ್ಲ ತಗೊಂಡು ಆಟ ಆಡ್ತಾಯಿದ್ವಿ ನಾನು ನನ್ನ ಮಗಳು. ಅವಳಂತೂ ಪ್ಲೇಟಿಗೆ ಊಟ ಹಾಕ್ಕೋತಾಳೆ, ಊಟ ಮಾಡ್ತಾಳೆ, ಕಾಫಿ ತಗೋತಾಳೆ, ಕಾಫಿ ಕುಡಿತಾಳೆ. ನನಗೂ ಹೇಳ್ತಾಳೆ, ಅಮ್ಮ ಕಾಫಿ ತಗೋ, ಕಾಫಿ ಕುಡಿ ಅಮ್ಮ, ಊಟ ಮಾಡು ಅಮ್ಮ, ಇದು ನಂದು, ಇದು ಪ್ಲೇಟು ನಿಂದು, ಹೀಗೆಲ್ಲ ಮಾಡ್ತಾಳೆ. ಪುಟಾಣಿ ಮಾತು ಕೇಳೋಕ್ಕೆಲ್ಲ ತುಂಬ ಖುಷಿ ಆಗತ್ತೆ ನನಗೆ. ಇವಾಗ ಆ್ಯಕ್ಚುಲಿ ಅಂದರೆ ಈ ಟೈಮಲ್ಲಿ ಮಾತು ಚೆಂದ ಕೇಳೋಕ್ಕೆ. ಅವಳಿಗೆ ಇವಾಗ 4ನೇ ತಾರೀಕು ಬಂದರೆ ಅವಳಿಗೆ 2 ಇಯರ್ಸ್ ಆಗುತ್ತೆ. ಮನೇಲಿ ಮಕ್ಕಳಿದ್ದಾರೆ ಅಂದರೆ ಯಾರಾದರೂ ಇರಬೇಕು ಆಟಾಡೋಕ್ಕೆ. ಪಾಪ ಅವಳು ಯಾವಾಗಲೂ ಒಬ್ಬಳೇ ಇರ್ತಾಳೆ, ಒಬ್ಬಳೇ ಆಟಾಡ್ತಾಳೆ. ನನ್ನ ಜೊತೆ ಆಟ ಆಡ್ತಾಳೆ. ನನಗಂತೂ ಒಂದೊಂದು ಸಲ ನೋಡಿದ್ರೆ ಬೇಜಾರಾಗುತ್ತೆ. ಅಯ್ಯೋ ಪಾಪ ಅಂತ. ನಮ್ಮ ಅಜ್ಜಿ ಬರ್ತಿದ್ರು, ಈ ಸಲ ನಮ್ಮ ಅಜ್ಜಿನೂ ಬಂದಿಲ್ಲ. ಸೊ ಒಬ್ಬಳೇ ಆಟ ಆಡ್ತಾ ಕೂತಿರ್ತಾಳೆ. ಸರಿ, ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ನಾನು ಅವಳನ್ನ ಆಟ ಆಡಿಸ್ಕೊಂಡು ಅವತ್ತಿನ ದಿನ ಮುಗಿಸಿದ್ವಿ ಅಷ್ಟೇ. ಇದು ಮಿನಿ ಲಾಗು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ.